ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪ್ರತಿ ವರ್ಷ ಟ್ರೇಡಿಂಗ್ ನಲ್ಲಿ ಫಾಲೋ ಮಾಡುವಂತಹ 8 ಇಂಪಾರ್ಟೆಂಟ್ ರೂಲ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿದ್ದೇನೆ. ಈ ಒಂದು ರೂಲ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಜೊತೆಗೆ ಕೆಲವೊಂದು ರೂಲ್ಸ್ ಗಳನ್ನ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ನ ಬೇಸ್ಡ್ ಆಗಿ ನೀವು ಕೂಡ ಬರ್ಕೊಳ್ಬಹುದು. ಸೊ ದಟ್ ನೀವು ಈ ಒಂದು ವರ್ಷ ಪ್ರಾಫಿಟೇಬಲ್ ಆಗೋದಕ್ಕೆ ಈ ರೂಲ್ಗಳು ತುಂಬಾನೇ ಹೆಲ್ಪ್ ಆಗ್ಲಿಕ್ಕಿದೆ. ಸೊ ಮೊದಲಿಗೆ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಒಂದು ವರ್ಷ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಬೇಕು ಅಂಡ್ ಈ ಒಂದು ವರ್ಷ ನಿಮಗೆ ತುಂಬಾನೇ ಚೆನ್ನಾಗಿರ್ಲಿ ಅಂತ ನಾನು ಆಶಿಸ್ತೇನೆ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋನ ಲೈಕ್ ಮಾಡಬಹುದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಈಗ ಮೊದಲ ಇಂಪಾರ್ಟೆಂಟ್ ರೂಲ್ ಏನು ಅನ್ನೋದನ್ನ ನಾವು ಗಮನಿಸೋದ್ರೆ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ಗೇಮ್. ಇಲ್ಲಿ ಈ ಒಂದು ಸೆಂಟೆನ್ಸ್ ಅನ್ನ ನಾನು ಯಾವಾಗ್ಲೂ ಕೂಡ ಟ್ರೇಡಿಂಗ್ ಮಾಡುವಾಗ ತಲೆಯಲ್ಲಿ ಇಟ್ಕೊಳ್ತೇನೆ. ಯಾವುದೇ ಕಾರಣಕ್ಕೂ ಒಂದು ಟ್ರೇಡ್ ಅಲ್ಲಿ ಓವರ್ ರಿಸ್ಕ್ ಅನ್ನು ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಟ್ರೇಡ್ ಅಲ್ಲಿ ನಾನು 0 to ಹೀರೋ ಮಾಡ್ಲಿಕ್ಕೆ ಯಾವತ್ತೂ ಕೂಡ ಹೋಗೋದಿಲ್ಲ. ಪ್ರತಿ ಬಾರಿ ಒಂದು ಸೆಂಟೆನ್ಸ್ ಮೈಂಡ್ ಅಲ್ಲಿ ಇರಬೇಕಾಗತ್ತೆ, ಸ್ಲೋ ಅಂಡ್ ಸ್ಟಡಿ. ಅಂದ್ರೆ ಸ್ವಲ್ಪ ನೀವು ನಿಧಾನವಾಗಿ ನಿಮ್ಮ ಗೋಲ್ ಅನ್ನ ರೀಚ್ ಆದ್ರೂ ಕೂಡ ಪರವಾಗಿಲ್ಲ, ಅಂದ್ರೆ ಒಂದು ಕನ್ಸಿಸ್ಟೆಂಟ್ ವೇ ಆಗಿ ರೀಚ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ತುಂಬಾ ಬಾರಿ ಈವನ್ ಬಿಗಿನಿಂಗ್ ಡೇಸ್ ಅಲ್ಲಿ ನನಗೂ ಕೂಡ ಕಷ್ಟ ಆಗ್ತಾ ಇದ್ದ ವಿಚಾರ ಏನು ಅಂದ್ರೆ, ನಾವು ಕೂಡ 0 to ಹೀರೋ ಟ್ರೈ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ, ಅಥವಾ ಓವರ್ ರಿಸ್ಕ್ ಅನ್ನ ಒಂದೇ ಟ್ರೇಡ್ ಅಲ್ಲಿ ನಾವು ತಗೊಳ್ಳಿಕ್ಕೆ ಹೋಗ್ತಾ ಇದ್ವಿ. ಫಾರ್ ಎನ್ ಎಕ್ಸಾಂಪಲ್, ಇದೊಂದು ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಯ್ತು ಅಂತ ಅನ್ಕೊಳ್ಳಿ. ಇದೇ ಟ್ರೇಡ್ ಅಲ್ಲಿ ಎಲ್ಲಾ ಒಂದು ರಿಸ್ಕ್ ಅನ್ನ ಅಥವಾ ಹೋಲ್ ಕ್ಯಾಪಿಟಲ್ ಅನ್ನ ನಾನು ಈ ಒಂದು ಟ್ರೇಡ್ ಅಲ್ಲಿ ರಿಸ್ಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈ ಒಂದು ಟ್ರೇಡ್ ಅಲ್ಲಿ ಒಂದ್ ಸ್ವಲ್ಪ ರಿಸ್ಕ್ ಅನ್ನ, ನೆಕ್ಸ್ಟ್ ಟ್ರೇಡ್ ಅಲ್ಲಿ ಒಂದ್ ಸ್ವಲ್ಪ ರಿಸ್ಕ್ ಅನ್ನ, ಈ ರೀತಿ ಸ್ಲೋಲಿ ಟ್ರೇಡಿಂಗ್ ನಲ್ಲಿ ಪ್ರಾಫಿಟ್ ಮಾಡಿದಾಗ ಆ ಪ್ರಾಫಿಟ್ ಏನಿದೆಯಲ್ಲ ನಮ್ಮ ಹತ್ರ ಉಳಿಯುತ್ತೆ. ಹಾಗಾಗಿ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಯಾವುದೇ ಕಾರಣಕ್ಕೂ ಓವರ್ ರಿಸ್ಕ್ ಅನ್ನ ಯಾವುದೇ ಒಂದು ಟ್ರೇಡ್ ಅಲ್ಲಿ, ಎಷ್ಟೇ 100% ಕನ್ಫರ್ಮೇಶನ್ ಇರಲಿ, ಯಾರೇ ಆ ಟ್ರೇಡ್ ಅನ್ನು ಕೊಟ್ಟಿರಲಿ, ಅಥವಾ ಏನೇ ನಿಮ್ದು ಕನ್ಫರ್ಮೇಶನ್ ಇದ್ರೂ ಕೂಡ ಅದರಲ್ಲಿ 100% ನಿಮ್ಮ ಕ್ಯಾಪಿಟಲ್ ನ ರಿಸ್ಕ್ ಆಗಿರ್ಬೋದು, ಅಥವಾ ಓವರ್ ರಿಸ್ಕ್ ಅನ್ನ ಅಂದ್ರೆ 100% ತಗೊಳ್ಳಿಕ್ಕೆ ಆಗಿಲ್ಲ ಅಂದ್ರೂ ಕೂಡ 10 ರೂಪಾಯಿಗೆ ಪ್ರೀಮಿಯಂ ಸಿಗ್ತಾ ಇದೆ, ಈ ಟ್ರೇಡ್ ಮೂವ್ ಆಗೇ ಆಗುತ್ತೆ ಅಂಡ್ ಇದರಿಂದ ನಾನು ಲಕ್ಷಗಟ್ಟಲೆ ಸಂಪಾದಿಸ್ತೇನೆ ಅನ್ನೋ ಸಿಚುವೇಶನ್ ಇದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಒಂದು ಟ್ರೇಡ್ ಅಲ್ಲಿ ಓವರ್ ರಿಸ್ಕ್ ಅನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಇದು ನನ್ನ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಆಗಿರುತ್ತೆ. ಇದನ್ನ ನಾನು ಪ್ರತಿ ಬಾರಿ ಒಂದು ಟ್ರೇಡ್ ಅನ್ನ ತಗೊಳ್ಳುವಾಗಲೂ ಕೂಡ ತಲೆಯಲ್ಲಿ ಇಟ್ಕೊಳ್ತೇನೆ. ಸೊ ಯಾವಾಗಲೂ ಕೂಡ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ಗೇಮ್. ಇದು ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಆಗಿರುತ್ತೆ. ಈಗ ನಾವು ಸೆಕೆಂಡ್ ಇಂಪಾರ್ಟೆಂಟ್ ರೂಲ್ ಅನ್ನ ಗಮನಿಸೋಣ. ಸೆಕೆಂಡ್ ಇಂಪಾರ್ಟೆಂಟ್ ರೂಲ್ ಇಸ್ ಫಾರ್ ಟಾರ್ಗೆಟ್. ಈಗ ಒಂದು ಎಂಟ್ರಿನ ನಾವು ಪಡಿತೀವಿ, ಅದು ಮೇ ಬಿ ನಿಮ್ಮ ಇಂಡಿಕೇಟರ್ ಬೇಸ್ಡ್ ಆಗಿರೋ ಎಂಟ್ರಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಸ್ಟ್ರಾಟಜಿ ಬೇಸ್ಡ್ ಆಗಿರೋ ಎಂಟ್ರಿ ಆಗಿರ್ಬೋದು, ಏನೇ ಎಂಟ್ರಿ ಆಗಿರ್ಬೋದು. ಇಫ್ ಇನ್ ಕೇಸ್ ಅದೇನಾದ್ರೂ ರಿವರ್ಸಲ್ ಆದ್ರೆ ಆಬ್ವಿಯಸ್ಲಿ ಎಸ್ ಎಲ್ ಆಗುತ್ತೆ. ಬಟ್ ಇಫ್ ಇನ್ ಕೇಸ್ ಅದೇನಾದ್ರೂ ನಿಮ್ಮ ಫೇವರೇಬಲ್ ಸೈಡ್ ಅಲ್ಲಿ ಮೂವ್ ಆಗ್ಲಿಕ್ಕೆ ಟ್ರೈ ಮಾಡ್ತು ಅಂತ ಅನ್ಕೊಳ್ಳಿ, ಆಗ ನಾವು ಒಂದ್ ಸ್ವಲ್ಪ ಟಾರ್ಗೆಟ್ ನ ಎಕ್ಸಿಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಮಾಡೋ ಮಿಸ್ಟೇಕ್ ಏನು ಅಂದ್ರೆ, ಅವರು ಪ್ರತಿಯೊಂದು ಟ್ರೇಡ್ ಅಲ್ಲಿ ಕೂಡ 1:10, 1:20, ಅಥವಾ ಈ ಟ್ರೇಡ್ ಅಲ್ಲಿ ನಾನು ಒಂದ್ ಸ್ವಲ್ಪ ಜಾಸ್ತಿ ರಿಸ್ಕ್ ಅನ್ನ ತಗೊಂಡಿದ್ದೇನೆ, ಸೊ ದಟ್ ಇದು ತುಂಬಾನೇ ದೊಡ್ಡ ಮೊಮೆಂಟಮ್ ನ ಕೊಡ್ಬೇಕು. ಫಾರ್ ಎನ್ ಎಕ್ಸಾಂಪಲ್ 88,955 ಇಂದ ಫಾರ್ ಎನ್ ಎಕ್ಸಾಂಪಲ್ ಇಲ್ಲಿಂದ ಬಿಟ್ ಕಾಯಿನ್ ಫಾಲ್ ಆಗಿದೆ. ಸೊ ಈ ಒಂದು ಫಾಲ್ ಅನ್ನು ಅವರು ಪ್ರತಿ ಟ್ರೇಡ್ ಅಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ಈ ಟ್ರೇಡ್ ಅಲ್ಲಿ ಇಫ್ ಇನ್ ಕೇಸ್ ಅವ್ರಿಗೆ ಏನಾದ್ರು ಪ್ರಾಫಿಟ್ ಆಗಿದ್ರು ಕೂಡ, ನೆಕ್ಸ್ಟ್ ಇಫ್ ಇನ್ ಕೇಸ್ ಏನಾದ್ರು ಫಾಲ್ ಆದಾಗ್ಲೂ ಕೂಡ ಅವರು ಅಷ್ಟೇ ದೊಡ್ಡ ಮೊಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ಯಾವಾಗ್ಲೂ ಕೂಡ ಟಾರ್ಗೆಟ್ ಅನ್ನ 1:1 ಅಥವಾ 1:2 ಗೆ ಮಿನಿಮಮ್ ನಾವು ಎಕ್ಸಿಟ್ ಆಗಿ ಬರಬೇಕಾಗುತ್ತೆ. ಇಫ್ ಇನ್ ಕೇಸ್ ಯಾವುದೇ ಟ್ರೇಡ್ ಅನ್ನು ನಾವು ಹೋಲ್ಡ್ ಮಾಡಬೇಕು ಅಂತ ಇದ್ದಾಗಲೂ ಕೂಡ ಅದನ್ನ ಈದರ್ ನಾವು ಟ್ರೈಲ್ ಮಾಡಬೇಕಾಗುತ್ತೆ, ಅಥವಾ ಅಟ್ಲೀಸ್ಟ್ ಒಂದು ಕಾಸ್ಟ್ ಗೆ ತಗೊಂಡು ಬಂದು ಆ ನಂತರ ನಾವು ಆ ಟ್ರೇಡ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಪ್ಲಾನ್ ನ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಅನ್ನ, ಅಂದ್ರೆ ಒಂದು ಬಾರಿ ಮಾರ್ಕೆಟ್ ನಮಗೆ 1:1, 1:2 ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಆ ಟ್ರೇಡ್ ಅನ್ನ ಎಸ್ ಎಲ್ ಅಲ್ಲಿ ಎಕ್ಸಿಟ್ ಆಗ್ಲಿಕ್ಕೆ ಹೋಗಬಾರ್ದು. ಅಥವಾ ಇಫ್ ಇನ್ ಕೇಸ್ 1:1 ಕೊಟ್ಟಾಗ ಮೋಸ್ಟ್ ಆಫ್ ದ ಟೈಮ್ ಕ್ವಿಕ್ ರಿವರ್ಸಲ್ ಎಲ್ಲ ಆಗುತ್ತೆ, ಅಲ್ಲಿ ಒಂದ್ ಸ್ವಲ್ಪ ಎಸ್ ಎಲ್ ಹಿಟ್ ಆಗುತ್ತೆ. ಬಟ್ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರು 1:2 ಕೊಟ್ಟ ಮೇಲೆ ಕೂಡ ನಾವು ಅದನ್ನ ಎಸ್ ಎಲ್ ಅಲ್ಲಿ ಎಕ್ಸಿಟ್ ಆಗೋದೇನಿದೆಯಲ್ಲ ತುಂಬಾನೇ ದೊಡ್ಡ ರಾಂಗ್ ಪಾಯಿಂಟ್ ಆಗಿರುತ್ತೆ. ಹಾಗಾಗಿ ಟಾರ್ಗೆಟ್ ನ ಎಕ್ಸಿಟ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಇನ್ ಕೇಸ್ ಪ್ರೈಸ್ ನಿಮ್ಮ ಫೇವರ್ ಅಲ್ಲಿ ಹೋಯ್ತು ಅಂದ್ರೆ ಒಂದು ಟ್ರೈಲ್ ಮಾಡಿ, ಅಥವಾ ಬ್ರೇಕ್ ಇವನ್ ಗೆ ತಗೊಂಡು ಬನ್ನಿ, ಅಥವಾ ಟಾರ್ಗೆಟ್ ನಲ್ಲಿ ಎಕ್ಸಿಟ್ ಆಗೋದು ಬೆಟರ್ ಆಗುತ್ತೆ. ಅಂಡ್ ಟಾರ್ಗೆಟ್ ನ ಎಕ್ಸಿಟ್ ಆಗುವಾಗಲೂ ಕೂಡ ಇಷ್ಟು ದೊಡ್ಡ ಫಾಲ್ ಆಗುತ್ತೆ ಅಂತ ಅನ್ಕೊಳ್ಳಿ, ಎಲ್ಲಿ ತನಕ ನಾವು ಹೋಲ್ಡ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಕೂಡ ನಮ್ಗೆ ಇರುತ್ತೆ. ಅಂದ್ರೆ ಎಷ್ಟು ಹೋಲ್ಡ್ ಮಾಡಬೇಕು ಅನ್ನುವಂತ. ಸೊ ಅದ್ರ ಬೇಸ್ಡ್ ಆಗಿ ನೀವು ನೋಡೋದ್ರೆ ನನ್ನ ರೂಲ್ ಏನು ಅಂದ್ರೆ, ಇಫ್ ಇನ್ ಕೇಸ್ ನನ್ನ ಕ್ಯಾಪಿಟಲ್ಗೆ 10% ರಿಟರ್ನ್ ನನಗೆ ಸಿಕ್ತು ಒಂದು ಟ್ರೇಡ್ ಅಲ್ಲಿ ಅಂತ ಇದ್ದಾಗ, ದಟ್ ಈಸ್ ಅ ಗುಡ್ ಟ್ರೇಡ್. ನನಗೆ ಆ ಒಂದು ಟ್ರೇಡ್ ಏನಿದೆ ದಟ್ ಈಸ್ ಅ ಗುಡ್ ಟ್ರೇಡ್ ಅಂಡ್ ಹ್ಯಾಪಿಲಿ ನಾನು ಅದನ್ನ 10% ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗ್ತೇನೆ. ಆನಂತರ ಅದು 20% ಪ್ರಾಫಿಟ್ ಕೊಡ್ಲಿ ಅಥವಾ ನನ್ನ ಕ್ಯಾಪಿಟಲ್ ನ ಡಬಲ್ ಮಾಡ್ಲಿ, ಏನೂ ಕೂಡ ತೊಂದರೆ ಇಲ್ಲ. ನೆಕ್ಸ್ಟ್ ಟ್ರೇಡ್ ಅಲ್ಲಿ ನಾನು ಫೋಕಸ್ ಮಾಡ್ತೇನೆ. ಈ ಟ್ರೇಡ್ ಅಲ್ಲಿ 10% ಪ್ರಾಫಿಟ್ ನಾನು ಸೆಕ್ಯೂರ್ ಮಾಡ್ತೇನೆ, ಆ ನಂತರ ನೆಕ್ಸ್ಟ್ ಟ್ರೇಡ್ ಗೆ ನಾನು ಫೋಕಸ್ ಮಾಡ್ತೇನೆ. ಹಾಗಾಗಿ ಟ್ರೈಲಿಂಗ್ ಮೆಥಡ್ ಆರ್ ಮ್ಯಾಕ್ಸ್ ಟು ಮ್ಯಾಕ್ಸ್ 10%, ಈ ರೀತಿ ನಾನು ಪ್ಲಾನ್ ನ ಮಾಡ್ತೀನಿ ಯೂಶುವಲಿ ಬಿಗರ್ ಟಾರ್ಗೆಟ್ ಗಳನ್ನ ಹೋಲ್ಡ್ ಮಾಡುವಾಗ. ಇದು ಸೆಕೆಂಡ್ ಇಂಪಾರ್ಟೆಂಟ್ ರೂಲ್ ಆಗಿರೋದು. ಈಗ ಥರ್ಡ್ ಇಂಪಾರ್ಟೆಂಟ್ ರೂಲ್ ಏನು ಅನ್ನೋದನ್ನ ನಾವು ಗಮನಿಸೋಣ. ಅದಕ್ಕಿಂತ ಮುಂಚೆ ನೀವಿನ್ನು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋನ ಲೈಕ್ ಮಾಡಬಹುದು.
ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಿದ್ದೇನೆ. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ನಮ್ದು ಎಸ್ ಎಲ್ ನ ಬಗ್ಗೆ ಇರುತ್ತೆ. ಎಸ್ ಎಲ್ ನ ಯಾವಾಗ್ಲೂ ಕೂಡ ಎಂಟ್ರಿ ಪಡೆಯುವಾಗ ಸಿಸ್ಟಮ್ ನಲ್ಲೇ ಇಡಬೇಕು. ಸಿಸ್ಟಮ್ ನಲ್ಲೇ ಎಸ್ ಎಲ್ ನ ಇಡೋದು ಅಂದ್ರೆ ಏನು? ಈಗ ಫಾರ್ ಎನ್ ಎಕ್ಸಾಂಪಲ್ ಇಲ್ಲಿ ಒಂದು ಟ್ರೇಡ್ ಅನ್ನು ನೀವು ತಗೊಳ್ತೀರಾ ಬಿಟ್ಕಾಯಿನ್ ಅಲ್ಲಿ, ಅಂಡ್ ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಅನ್ನು ಆಬ್ವಿಯಸ್ಲಿ ನೀವು ಡೆಲ್ಟಾ ಎಕ್ಸ್ಚೇಂಜ್, CoinDesk ಈ ರೀತಿ ಪ್ಲಾಟ್ಫಾರ್ಮ್ ಗಳಲ್ಲಿ ತಗೊಳ್ತೀರಾ ಅಂತ ಇದ್ದಾಗ ಅದರ ಲಿಂಕ್ ಗಳು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈವನ್ ಪ್ರೀಮಿಯಂ ಗ್ರೂಪ್ ಯಾವ ರೀತಿ ಜಾಯ್ನ್ ಆಗಬಹುದು ಅದರ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಅಲ್ಲಿ ನೀವು ಒಂದು ಟ್ರೇಡ್ ಅನ್ನ ತಗೊಂಡ್ಮೇಲೆ ನಿಮ್ಮ ಎಸ್ ಎಲ್ ಸಮ್ ವಾಟ್ ಇಲ್ಲಿರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ಸಮ್ ಪ್ಲಾನ್ ನ ಬೇಸ್ಡ್ ಆಗಿ ನೀವು ಎಸ್ ಎಲ್ ನ ಇಡ್ತೀರಾ. ಅದು ಮೇ ಬಿ ಪ್ರೈಸ್ ಆಕ್ಷನ್ ಪ್ಲಾನ್ ಆಗಿರ್ಬೋದು, ಅಥವಾ ಒಂದು ನಂಬರ್ ನ ಬೇಸ್ಡ್ ಆಗಿ ಪ್ಲಾನ್ ಆಗಿರ್ಬೋದು, ಅಥವಾ ನಿಮ್ಮ ರಿಸ್ಕ್ ಬೇಸ್ಡ್ ಆಗಿ ಅದು ಪ್ಲಾನ್ ಆಗಿರ್ಬೋದು. ಒನ್ಸ್ ನೀವು ಆ ಎಸ್ ಎಲ್ ನ ಡಿಸೈಡ್ ಆದಾಗ, ಅಂದ್ರೆ ಒಂದು ಬಾರಿ ನೀವು ಎಂಟ್ರಿನ ಪಡಿತೀರಲ್ವಾ, ಒನ್ಸ್ ಆ ಎಸ್ ಎಲ್ ಅಂತ ಡಿಸೈಡ್ ಆದ್ಮೇಲೆ ಆ ಎಸ್ ಎಲ್ ನ ನೀವು ಯಾವುದೇ ಕಾರಣಕ್ಕೂ ಮೂವ್ ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲಿ ಏನಾಗುತ್ತೆ, ತುಂಬಾ ಜನ ಇಲ್ಲಿ ಎಸ್ ಎಲ್ ನ ಇಡ್ತಾರೆ, ಆನಂತರ ಅನ್ಕೊಳ್ತಾರೆ ಇಲ್ಲ ಸ್ವಲ್ಪ ಸ್ಪೇಸ್ ಕೊಡೋಣ, ಇನ್ನಷ್ಟು ಡ್ರ್ಯಾಗ್ ಮಾಡ್ತಾ ಇದರ ಕೆಳಗಡೆ ನಾನು ಎಸ್ ಎಲ್ ನ ಇಡ್ತೇನೆ, ಪ್ರೈಸ್ ಇನ್ ಕೇಸ್ ರಿವರ್ಸಲ್ ಆಗಿ ಆ ನಂತರ ಮೇಲ್ಗಡೆ ಹೋಗ್ಬೋದು, ಅಥವಾ ಅವರು ಎಸ್ ಎಲ್ ನ ಇಡೋದಕ್ಕೆ ಹೋಗೋದಿಲ್ಲ. ಸೊ ಈ ರೀತಿ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಥರ್ಡ್ ಇಂಪಾರ್ಟೆಂಟ್ ರೂಲ್ ಇಸ್ ಎಸ್ ಎಲ್ ಈಸ್ ಯುವರ್ ಫ್ರೆಂಡ್. ಎಸ್ ಎಲ್ ಯಾವುದೇ ಕಾರಣಕ್ಕೂ ನಿಮ್ಮ ಎನಿಮಿ ಅಲ್ಲ, ಎಸ್ ಎಲ್ ಈಸ್ ಯುವರ್ ಫ್ರೆಂಡ್. ಅಂಡ್ ಆ ಎಸ್ ಎಲ್ ನ ಯಾವುದೇ ಕಾರಣಕ್ಕೂ ಒನ್ಸ್ ಪ್ಲೇಸ್ ಮಾಡಿದ್ಮೇಲೆ ಅದನ್ನ ಮೂವ್ ಮಾಡ್ಲಿಕ್ಕೆ ಹೋಗಬೇಡಿ, ಅಂಡ್ ಅದನ್ನ ಸಿಸ್ಟಮ್ ಅಲ್ಲೇ ಇಡೋದೇನಿದೆಯಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಮೂವ್ ಮಾಡಬಾರ್ದು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ. ಈಗ ಫಾರ್ ಎನ್ ಎಕ್ಸಾಂಪಲ್ ಒಂದು ಎಂಟ್ರಿ ನೀವು ಪಡೆದಾಗ ಆ ಎಂಟ್ರಿ ಪಡೆಯೋ ಜಾಗದಲ್ಲಿ ನೀವೇನು ಎಸ್ ಎಲ್ ನ ಡಿಸೈಡ್ ಮಾಡಿರ್ತೀರಲ್ವಾ, ಆ ಎಸ್ ಎಲ್ ಆಕ್ಚುಲಿ ಕರೆಕ್ಟ್ ಆಗಿರುತ್ತೆ. ಆನಂತರ ನೀವು ಆ ಎಸ್ ಎಲ್ ನ ಮೂವ್ ಮಾಡ್ತಿರಲ್ವಾ, ಆ ಎಲ್ಲಾ ಮೊಮೆಂಟಮ್ಗಳು ನಿಮ್ಮ ಎಮೋಷನ್ ನ ಬೇಸ್ಡ್ ಆಗಿ ನೀವು ಮೂವ್ ಮಾಡೋದು. ಅಂದ್ರೆ ಇಲ್ಲಿಂದ ಬರ್ಬೋದು ಅಥವಾ ಇಲ್ಲಿಂದ ಹೋಗ್ಬೋದು, ಅಂದ್ರೆ ಆ ಹೋಪ್ ಏನಿದೆಯಲ್ಲ ಅಥವಾ ಆ ಒಂದು ಗೆಸ್ ವರ್ಕ್ ನ ಬೇಸ್ಡ್ ಆಗಿ ನಾವು ಎಸ್ ಎಲ್ ನ ಮೂವ್ ಮಾಡೋದು. ಬಟ್ ಎಂಟ್ರಿ ಪಡೆಯುವಾಗ ನಾವು ಏನು ಎಸ್ ಎಲ್ ಇರ್ತೀವಲ್ವಾ ಅದು ಆಲ್ಮೋಸ್ಟ್ ಕರೆಕ್ಟ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರೂ ಅನಾಲಿಸಿಸ್ ರಾಂಗ್ ಆದ್ರೆ ಎಸ್ ಎಲ್ ಹಿಟ್ ಆಗುತ್ತೆ, ಟ್ರೇಡ್ ನ ಕ್ಲೋಸ್ ಮಾಡೋದು. ಬೈ ಚಾನ್ಸ್ ಏನಾದ್ರೂ ಮತ್ತೊಂದು ಬಾರಿ ಎಂಟ್ರಿ ಸಿಕ್ಕಿದ್ರೆ ರೀ ಎಂಟ್ರಿನ ಪಡಿಬಹುದು, ಬಿಟ್ರೆ ಅದೇ ಎಸ್ ಎಲ್ ನ ಮೂವ್ ಮಾಡೋದೇನಿದೆಯಲ್ಲ ಒಂದ್ ಸ್ವಲ್ಪ ರಾಂಗ್ ಥಿಂಗ್ ಆಗಿರುತ್ತೆ. ಇದು ಮೂರನೇ ಇಂಪಾರ್ಟೆಂಟ್ ರೂಲ್ ನಾನು ಪ್ರತಿ ವರ್ಷ ಫಾಲೋ ಮಾಡೋದು ಟ್ರೇಡಿಂಗ್ ನಲ್ಲಿ. ನಾಲ್ಕನೇ ಇಂಪಾರ್ಟೆಂಟ್ ರೂಲ್ ರಿಗಾರ್ಡಿಂಗ್ ದ ಲಾಸಸ್. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಇವತ್ತು ಲಾಸಸ್ ಆಯ್ತು ಅಂತ ಅನ್ಕೊಳ್ಳಿ, ಫಾರ್ ಎನ್ ಎಕ್ಸಾಂಪಲ್ ಇವತ್ತು ಲಾಸಸ್ ಆಯ್ತು, ಆ ಲಾಸ್ ನ ರಿಕವರಿ ಮಾಡೋ ದಿನ ಏನಿದೆಯಲ್ಲ ಅದು ನೆಕ್ಸ್ಟ್ ಡೇ ಆಗಿರುತ್ತೆ. ಈಗ ಫಾರ್ ಎನ್ ಎಕ್ಸಾಂಪಲ್ ಇವತ್ತು ನಿಮ್ಗೊಂದು 10,000 ಲಾಸಸ್ ಆಯ್ತು ಅಂತ ಅನ್ಕೊಳ್ಳಿ, ಅಲ್ಲಿ ನೀವು ಇಫ್ ಇನ್ ಕೇಸ್ ಆ ಲಾಸ್ ನಾನು ರಿಕವರಿ ಮಾಡ್ತೇನೆ ಅಂದ್ರೆ ಬೇಸ್ಡ್ ಆನ್ ದ ಪ್ಲಾನ್, 2-3 ಟ್ರೇಡ್ ನಲ್ಲಿ ನೀವು ಟ್ರೈ ಮಾಡ್ತೀರಾ, ಬಟ್ 10,000 ಲಾಸಸ್ ಆಗುತ್ತೆ ಅಂಡ್ ಅದು ಫಿಕ್ಸ್ಡ್ ಲಾಸಸ್ ಆಗಿರುತ್ತೆ. ಅಂದ್ರೆ ನಿಮ್ಮ ಪ್ಲಾನ್ ಪ್ರಕಾರ ಅಷ್ಟು ಲಾಸಸ್ ನೀವು ತಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಅದನ್ನ ರಿಕವರಿ ಮಾಡ್ಲಿಕ್ಕೆ ನೀವೇನಾದ್ರೂ 4-5-10 ಟ್ರೇಡ್ ನ ತಗೊಳ್ಳಿಕ್ಕೆ ಹೋದಾಗ ಆ ಸಣ್ಣ ಒಂದು ಗಾಯ ಏನಿರುತ್ತೆ ಅಥವಾ ಆ ಒಂದು ಸಣ್ಣ ಲಾಸ್ ಏನಿರುತ್ತೆ ಅದನ್ನ ನೀವು ಇನ್ನಷ್ಟು ರಿಕವರಿ ಮಾಡ್ಲಿಕ್ಕೆ ಅಂತ ಹೋದಾಗ ಅದು ದೊಡ್ಡದಾಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಮೇ ಬಿ ಒಂದೊಂದು ದಿನ ರಿಕವರ್ ಆಗ್ಬೋದು, ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಒಂದು ದಿನ ನಾವೇನಾದ್ರೂ ಅದನ್ನು ರಿಕವರಿ ಮಾಡ್ಲಿಕ್ಕೆ ಟ್ರೈ ಮಾಡ್ಬಿಟ್ಟು ಅದೇನಾದ್ರೂ ದೊಡ್ಡದಾದಾಗ ತುಂಬಾನೇ ದೊಡ್ಡ ಇಂಪ್ಯಾಕ್ಟ್ ನಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ಬೀಳುತ್ತೆ. ಹಾಗಾಗಿ ಇಫ್ ಇನ್ ಕೇಸ್ ಇವತ್ತು ಲಾಸ್ ಆದ್ರೆ ಆ ದಿನ ನಾನು ಲಾಸ್ ಅಲ್ಲಿ ಕ್ಲೋಸ್ ಮಾಡ್ತೇನೆ, ಅದು ಬಿಟ್ಟು ರಿಕವರಿ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಅದನ್ನ ದೊಡ್ಡ ಗಾಯ ಮಾಡ್ಲಿಕ್ಕೆ ನಾನು ಯಾವತ್ತೂ ಕೂಡ ಹೋಗ್ಲಿಕ್ಕೆ ಟ್ರೈ ಮಾಡೋದಿಲ್ಲ. ಹಾಗಾಗಿ ಇಫ್ ಇನ್ ಕೇಸ್ ಲಾಸ್ ಆದ್ರೆ ನೆಕ್ಸ್ಟ್ ದಿನ ನೋಡೋಣ, ನೆಕ್ಸ್ಟ್ ದಿನ ಲಾಸ್ ಆದ್ರೆ ಅದರ ನೆಕ್ಸ್ಟ್ ದಿನ ನೋಡೋಣ. ಸೊ ಟ್ರೇಡಿಂಗ್ ಅಲ್ಲಿ ಯಾವಾಗಲೂ ಕೂಡ ನೆಕ್ಸ್ಟ್ ಡೇ ಅನ್ನೋದಿರುತ್ತೆ. ಹಾಗಾಗಿ ಆ ನೆಕ್ಸ್ಟ್ ಡೇ ಚೆನ್ನಾಗಿದ್ರೆ ಅದರಲ್ಲಿ ನಾವು ಎಲ್ಲಾ ಲಾಸ್ ಅನ್ನು ಒಂದೇ ಟ್ರೇಡ್ ಅಲ್ಲಿ ರಿಕವರಿ ಬೇಕಾದ್ರೂ ಮಾಡಬಹುದು. ಬಟ್ ಲಾಸಸ್ ಬಿಗ್ ಆದಾಗ ಅಲ್ಲಿ ನಾವು ಮತ್ತೊಂದು ಟ್ರೇಡ್ ಅನ್ನು ತಗೊಳ್ಳಿಕ್ಕೆ ನಮ್ಮ ಹತ್ರ ಕ್ಯಾಪಿಟಲ್ ಪ್ರಾಪರ್ಲಿ ಇರೋದಿಲ್ಲ. ಆಗ ನಮಗೆ ಆ ಲಾಸ್ ನ ಮತ್ತೊಂದು ದಿನ ರಿಕವರಿ ಮಾಡುವಂತಹ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಇಫ್ ಇನ್ ಕೇಸ್ ಇವತ್ತಿನ ದಿನ ಲಾಸ್ ಆದ್ರೆ ನೆಕ್ಸ್ಟ್ ಡೇ ಅದನ್ನ ನಾನು ರಿಕವರಿ ಮಾಡ್ತೇನೆ ಅನ್ನೋದನ್ನ ನಾವು ಯಾವಾಗಲೂ ಕೂಡ ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಾವು ಗಮನಿಸೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಟ್ರೇಡಿಂಗ್ ಬ್ರೇಕ್ಸ್ ಬಗ್ಗೆ ಇರುತ್ತೆ. ಈಗ ನಾನು ನಿಮ್ಮ ಹತ್ರ ಕೇಳಿದ್ರೆ ಟ್ರೇಡಿಂಗ್ ಬ್ರೇಕ್ ಅಂತ ಕೇಳಿದ್ರೆ ಯಾರಿಗೂ ಕೂಡ ಇದರ ಬಗ್ಗೆ ಮೇ ಬಿ ಗೊತ್ತಿರ್ಲಿಕ್ಕೇನೆ ಇಲ್ಲ. ಪ್ರತಿದಿನ ಅವರು ಟ್ರೇಡಿಂಗ್ ಗೆ ಬರ್ತಾರೆ. ಇಫ್ ಇನ್ ಕೇಸ್ ಯಾವತ್ತಾದ್ರೂ ಒಂದಿನ ಟ್ರೇಡ್ ಇಲ್ಲ ಅಥವಾ ರಜೆ ಇದೆ ಅಂತ ಇದ್ದಾಗ ಅವ್ರು ತುಂಬಾನೇ ಅಪ್ಸೆಟ್ ಆಗ್ತಾರೆ. ಅಂದ್ರೆ ಇವತ್ತಿನ ದಿನ ನನ್ಗೆ ಯಾವುದೇ ರೀತಿ ಟ್ರೇಡ್ ಇಲ್ಲ, ನಾನು ಟ್ರೇಡ್ ಮಾಡ್ತಾ ಇದ್ದೀವಿ, ಇವತ್ತು ರಜೆ ಇದೆ, ನಾನು ಏನ್ ಮಾಡೋದು, ಆ ರೀತಿ ಒಂದು ರೀತಿ ಅಡಿಕ್ಷನ್ ರೀತಿ ಅವರು ಟ್ರೇಡ್ ನ ಮಾಡ್ತಾ ಇರ್ತಾರೆ. ಬಟ್ ಟ್ರೇಡಿಂಗ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಟ್ರೇಡಿಂಗ್ ಬ್ರೇಕ್ಸ್. ಅಂದ್ರೆ ಟ್ರೇಡಿಂಗ್ ನಲ್ಲಿ ನಿಮ್ಗೆ ಇವತ್ತು ಕಂಟಿನ್ಯೂಸ್ಲಿ ವಿನ್ ಆಗ್ತೀರಾ, ಒಂದು ವಾರ ಕಂಟಿನ್ಯೂಸ್ಲಿ ಪ್ರಾಫಿಟ್ ಮಾಡ್ತೀರಾ, ಅಥವಾ ಒಂದು 4-5 ದಿನ ನಿಮ್ಗೆ ಲಾಸಸ್ ಆಗುತ್ತೆ ಅಂತ ಅನ್ಕೊಳ್ಳಿ. ವಿನ್ ಆರ್ ಲಾಸ್, ಟ್ರೇಡಿಂಗ್ ಬ್ರೇಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೇ ಬಿ ಒಂದು 10 ದಿನದ ನಂತರ, ಅಥವಾ ಮೇ ಬಿ ಒಂದು 5 ವಿನ್ನಿಂಗ್ ಸೆಷನ್ ನಂತರ, ಅಥವಾ ಮೇ ಬಿ ಒಂದು 2-3 ಲೂಸಿಂಗ್ ಸೆಷನ್ ನಂತರ ನಮ್ಗೇನಾಗುತ್ತೆ, ಒಂದು ದಿನದ ಬ್ರೇಕ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಬ್ರೇಕ್ ಅನ್ನು ನಾವು ಯಾವ ರೀತಿ ತಗೊಳ್ಳೋದು ಅಂದ್ರೆ, ಈ ರೀತಿ ಚಾರ್ಟ್ ಅನ್ನು ನಾವು ಓಪನ್ ಮಾಡಿ ಇಟ್ಕೊಳ್ಬೇಕಂದ್ರೆ ಈ ರೀತಿ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲಿ ನೀವು ಇನ್ವೆಸ್ಟ್ ಮಾಡ್ಲಿಕ್ಕಿಲ್ಲ ಅಥವಾ ಟ್ರೇಡ್ ನ ತಗೊಳ್ಳಿಕ್ಕಿಲ್ಲ. ನೀವೇನ್ ಮಾಡಬೇಕು, ಸೈಡ್ ಅಲ್ಲಿ ಒಂದು ಟೂಲ್ ಇದೆ, ಲಾಂಗ್ ಪೊಸಿಷನ್ ಹಾಗೆ ಶಾರ್ಟ್ ಪೊಸಿಷನ್ ಅಂತ. ಫಾರ್ ಎನ್ ಎಕ್ಸಾಂಪಲ್ ಇಲ್ಲಿ ನಾನು ಟ್ರೇಡ್ ನ ತಗೊಳ್ತಾ ಇದ್ದೆ, ಹಣನ ಹಾಕ್ತಾ ಇದೆ ಅಂತ ಇದ್ದಾಗ ನಾನೇನ್ ಮಾಡ್ಬೇಕು, ಇದನ್ನ ಯೂಸ್ ಮಾಡ್ಬಿಟ್ಟು ಎಲ್ಲಿ ತನಕ ಟಾರ್ಗೆಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅನ್ನೋದನ್ನ ಜಸ್ಟ್ ಮಾರ್ಕ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ನಾವು ಟ್ರೇಡ್ ನ ತಗೊಳ್ಳದೆ ಟ್ರೇಡ್ ಏನಾಗ್ತಿದೆ ಅನ್ನೋದನ್ನ ಒಬ್ಸರ್ವ್ ಮಾಡ್ತಾ
ಒಂದೊಂದು ದಿನ ಇನ್ ಬಿಟ್ವೀನ್ ಟ್ರೇಡ್ ನ ಬ್ರೇಕ್ ಗಳನ್ನ ತಗೊಳ್ಬೇಕಾಗತ್ತೆ. ಈ ಬ್ರೇಕ್ ಗಳು ಮೇ ಬಿ ವಿತ್ ಎಕ್ಸ್ಪೀರಿಯನ್ಸ್ ನಿಮಗೆ ಒಂದು ತಿಂಗಳು ಒಂದು ಬ್ರೇಕ್ ನ ತಗೊಳ್ಬಹುದು, ಅಥವಾ ಮೇ ಬಿ ಇನ್ ಕೇಸ್ ಬಿಗಿನರ್ ಆದ್ರೆ ಒಂದು ವಾರಕ್ಕೆ ಒಂದು ಬ್ರೇಕ್ ನ ನೀವು ತಗೊಳ್ಬಹುದು. ಬಟ್ ಬ್ರೇಕ್ಸ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಗೆ ಕಂಟಿನ್ಯೂಸ್ಲಿ ಒಂದು ಫ್ಲೋ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಅದರ ಬೇಸ್ಡ್ ಆಗಿ ನಿಮ್ಗೆ ಸೈಕಾಲಜಿ ಡಿಸ್ಟರ್ಬ್ ಆಗೋದಿಲ್ಲ, ಎಮೋಷನ್ ಡಿಸ್ಟರ್ಬ್ ಆಗೋದಿಲ್ಲ, ಸ್ವಲ್ಪ ಮೈಂಡ್ ಸೆಟ್ ಅನ್ನ ಸ್ಟೇಬಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಅದರ್ವೈಸ್ ಏನಾಗುತ್ತೆ, ಕಂಟಿನ್ಯೂಸ್ಲಿ ಟ್ರೇಡ್ ಮಾಡ್ತಾ ಇದ್ದಾಗ ಮೈಂಡ್ಗೂ ಕೂಡ ಟಯರ್ಡ್ ಆಗುತ್ತೆ. ಈಗ ನಮ್ಮ ಬಿಸ್ನೆಸ್ ಏನಿದೆಯಲ್ಲ ಇದು ಫಿಸಿಕಲ್ ಬಿಸ್ನೆಸ್ ಅಲ್ಲ, ಅಂದ್ರೆ ನಾವು ಫಿಸಿಕಲ್ ಬಿಸ್ನೆಸ್ ಆದ್ರೆ ಅದರಲ್ಲಿ ರೆಸ್ಟ್ ತಗೊಳ್ತೀವಿ. ಇನ್ ಕೇಸ್ ನೀವು ಸ್ಪೋರ್ಟ್ಸ್ ಆಡ್ತಾ ಇದ್ರೆ ಈವನ್ ಅದರಲ್ಲಿ ಫಿಸಿಕಲ್ ಅಂಡ್ ಮೈಂಡ್ ಸೆಟ್ ಇರುತ್ತೆ, ಬಟ್ ಫಿಸಿಕಲಿ ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಪ್ಲಾನ್ ಮಾಡ್ತೀರಾ. ಸೇಮ್ ಥಿಂಗ್ ಟ್ರೇಡಿಂಗ್ ಅಲ್ಲಿ ಕೂಡ ನಮ್ಮ ಹೋಲ್ ಬಿಸ್ನೆಸ್ ಇರೋದು ಮೈಂಡ್ ಅಲ್ಲಿ. ಸೊ ಹಾಗಾಗಿ ಮೈಂಡ್ಗೂ ಕೂಡ ರೆಸ್ಟ್ ಬೇಕಾಗಬೇಕಾಗತ್ತೆ. ವಿನ್ ಆರ್ ಲಾಸ್ ಟ್ರೇಡಿಂಗ್ ಬ್ರೇಕ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಬ್ಯಾಕ್ ಟೆಸ್ಟಿಂಗ್ ಅಥವಾ ನೆಟ್ ಪ್ರಾಕ್ಟೀಸ್ ಅಂತ ಏನು ಸ್ಪೋರ್ಟ್ಸ್ ಅಲ್ಲಿ ಮಾಡ್ತಾರೆ, ಅದೇ ರೀತಿ ನಾವು ಟ್ರೇಡಿಂಗ್ ಅಲ್ಲಿ ಕೂಡ ನೆಟ್ ಪ್ರಾಕ್ಟೀಸ್ ನ ಅಥವಾ ಬ್ಯಾಕ್ ಟೆಸ್ಟಿಂಗ್ ನ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ ದಿನಕ್ಕೊಂದು ಹಾಫ್ ಅನ್ ಅವರ್, ಜಾಸ್ತಿ ಏನು ಕೂಡ ಇಲ್ಲ, 30 ಮಿನಿಟ್ಸ್. ಮೇ ಬಿ ರಾತ್ರಿ ನೀವು ಮಲಗೋ ಮುಂಚೆ ಒಂದು 30 ಮಿನಿಟ್ಸ್ ಸ್ವಲ್ಪ ಚಾರ್ಟ್ ಅನ್ನು ನೋಡೋದು, ಏನಾಯ್ತು, ಯಾವ ರೀತಿ ಮೂವ್ ಆಯ್ತು, ಏನಕ್ಕೆ ಎಂಟ್ರಿ ಆಯ್ತು, ಏನಕ್ಕೆ SL ಆಯ್ತು, ಅಥವಾ ಸಮಥಿಂಗ್ ಏನಾದ್ರೂ ಒಂದು ವಿಚಾರಗಳು, ಅಥವಾ ಒಂದು 2-3 ದಿನ ರಜೆ ಇದೆ ಅಂತ ಅನ್ಕೊಳ್ಳಿ, ಆಗ ಪ್ರೀವಿಯಸ್ ಮಂತ್ ಇದ್ದು ಚಾರ್ಟ್ ಗಳನ್ನು ನೋಡ್ಬಿಟ್ಟು ಏನಾಗಿದೆ, ಯಾವ ರೀತಿ ಮೂವ್ ಆಗಿದೆ, ಯಾವ ರೀತಿ ಮಾರ್ಕೆಟ್ ಮೊಮೆಂಟಮ್ ಕೊಟ್ಟಿದೆ, ಈ ರೀತಿ ಸ್ವಲ್ಪ ಬ್ಯಾಕ್ ಟೆಸ್ಟಿಂಗ್, ಲೈಕ್ ಸ್ಪೋರ್ಟ್ಸ್ ಅಲ್ಲಿ ಯಾವ ರೀತಿ ನೆಟ್ ಪ್ರಾಕ್ಟೀಸ್ ಮಾಡ್ತಾರೆ ಆ ರೀತಿ ಟ್ರೇಡಿಂಗ್ ನಲ್ಲಿ ಬ್ಯಾಕ್ ಟೆಸ್ಟಿಂಗ್ ನ ಮಾಡೋದೇನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಆ ದಿನನೇ ನೀವು ನೋಡ್ಬೇಕು ಅಂತ ಏನು ಕೂಡ ಇಲ್ಲ, ಮೇ ಬಿ ಒಂದು 2-3 ತಿಂಗಳ ಹಿಂದಿನ ಚಾರ್ಟ್ ಅನ್ನ ನೀವು ನೋಡ್ತಾ ಬರ್ಬೋದು, ಆ ರೀತಿ ಕೂಡ ಮಾಡಬಹುದು. ಬಟ್ ನೀವು ಚಾರ್ಟ್ ಅನ್ನ ಮಾರ್ಕೆಟ್ ಇಲ್ಲದೆ ಇದ್ದಾಗ್ಲೂ ಕೂಡ, ಅಂದ್ರೆ ಮಾರ್ಕೆಟ್ ಅನ್ನು ನೀವು ನೋಡದೇ ಇದ್ದಾಗ್ಲೂ ಕೂಡ ಜಸ್ಟ್ ಒಂದು ಚಾರ್ಟ್ ಅನ್ನ ಚೆಕ್ ಮಾಡೋದೇನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅದರ ಜೊತೆಗೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ವರ್ಡ್ ಅನ್ನು ನೀವು ಕೇಳಿರ್ಬೋದು. ಸೊ ಯಾವಾಗ್ಲೂ ಕೂಡ ಏನೇ ನೀವು ಪ್ಲೇನ ಮಾಡೋದಿದ್ರು ಕೂಡ ಅದಕ್ಕಿಂತ ಮುಂಚೆ ಇರುವಂತ ಪ್ರಾಕ್ಟೀಸ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಾಕ್ಟೀಸ್ ಅನ್ನ ನಾವು ದಿನಕ್ಕೆ ಹಾಫ್ ಅನ್ ಅವರ್ ಮಾಡಿದಾಗ ಹೋಲ್ ಇಯರ್ ಅಲ್ಲಿ ಇಮ್ಯಾಜಿನ್ ಮಾಡಿ ಎಷ್ಟು ದೊಡ್ಡ ಪ್ರಾಕ್ಟೀಸ್ ನಮಗೆ ಆಗುತ್ತೆ ಅಂತ. ಸೊ ಈ ರೀತಿ ನಾವು ಪ್ರಾಕ್ಟೀಸ್ ಅನ್ನ ಮಾಡಬೇಕಾಗುತ್ತೆ. ಹಾಗೆ ಯಾವಾಗೆಲ್ಲ ರಜೆ ಇರುತ್ತೆ, ಸಂಡೇ ಸ್ಯಾಟರ್ಡೆ, ಅಲ್ಲಿ 1-2 ಗಂಟೆ ಜಾಸ್ತಿ ಟೈಮ್ ಅನ್ನು ಕೊಟ್ಬಿಟ್ಟು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಏನೆಲ್ಲ ಆಗ್ತಾ ಇದೆ ಅದನ್ನ ಬರೆದಿಟ್ಕೊಳ್ಬೇಕಾಗುತ್ತೆ. ಈ ವಾರ ನಂದು ಯಾವ ರೀತಿ ಹೋಯ್ತು ಅದನ್ನ ನಾನು ಬರೆದಿಟ್ಕೊಳ್ಬೇಕಾಗುತ್ತೆ. ಈ ರೀತಿ ಪ್ರತಿಯೊಂದನ್ನ ನಾನು ನೋಟ್ ಡೌನ್ ಮಾಡ್ತಾ ನೆಟ್ ಪ್ರಾಕ್ಟೀಸ್ ಅಥವಾ ಬ್ಯಾಕ್ ಟೆಸ್ಟಿಂಗ್ ನಾನು ಮಾಡೋದೇನಿದೆಯಲ್ಲ ಟ್ರೇಡಿಂಗ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಈಗ ನೆಕ್ಸ್ಟ್ ಪಾಯಿಂಟ್ ಅನ್ನು ನಾವು ಗಮನಿಸೋದಾದ್ರೆ, ಈಗ ಹೊಸ ವರ್ಷ ಶುರು ಆದಾಗ ಎಲ್ರಿಗೂ ಕೂಡ ಇರುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ, ಈ ವರ್ಷ ನನ್ನ ಕ್ಯಾಪಿಟಲ್ ನಾನು 1 ಕೋಟಿ ಮಾಡಬೇಕು, 10 ಕೋಟಿ ಮಾಡಬೇಕು, 10 ಲಕ್ಷ ಮಾಡಬೇಕು. ವೆರಿ ನಾರ್ಮಲ್. ಈವನ್ ನಾವು ಕೂಡ ಬಿಗಿನಿಂಗ್ ಡೇಸ್ ಅಲ್ಲಿ 10,000 20,000 ಕ್ಯಾಪಿಟಲ್ ಇದ್ದಾಗ ನಮ್ಗೆ ಯಾರು ಕೂಡ ಗೈಡ್ ಮಾಡದೇ ಇದ್ದಾಗ ಮೇ ಬಿ ನಾವು ಕೂಡ ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಹೊಂದಿದ್ವಿ. ಅಂದ್ರೆ 10,000 20,000ನ ಕೋಟಿಗಟ್ಟಲೆ ಮಾಡ್ಬೇಕು, ಈ ರೀತಿ ಮಾಡ್ಬೇಕು, ಆ ರೀತಿ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ವಿ ಮೇ ಬಿ. ಬಟ್ ಹೋಗ್ತಾ ಸಮಯಗಳು ಕಳೆದ ಹಾಗೆ, ವರ್ಷಗಳು ಇದ್ದ ಹಾಗೆ ಸ್ವಲ್ಪ ನಮ್ಗೆ ಅಭ್ಯಾಸ ಆದ ನಂತರ, ಟ್ರೇಡಿಂಗ್ ನ ರಿಯಾಲಿಟಿ ಆದ ನಂತರ, ಸ್ವಲ್ಪ ನಮಗೆ ಟ್ರೇಡಿಂಗ್ ನಲ್ಲಿ ಏಟೆಲ್ಲ ಬಿದ್ದ ನಂತರ ನಮಗೂ ಕೂಡ ಅರ್ಥ ಆಗಿರೋದು ಏನು ಅಂದ್ರೆ, ಟ್ರೇಡಿಂಗ್ ಇಸ್ ಅ ಸ್ಲೋ ಅಂಡ್ ಸ್ಟಡಿ ಪ್ರೊಸೆಸ್. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಈ ಕ್ಯಾಪಿಟಲ್ ನ ಇಷ್ಟು ಮಾಡಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಈ ಕ್ಯಾಪಿಟಲ್ ನ ಇಟ್ಕೊಂಡು ನಾನು ಪ್ರೊಸೆಸ್ ಅನ್ನ ಫಾಲೋ ಮಾಡ್ತೇನೆ. ನನಗಿದು ಎಷ್ಟು ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇಫ್ ಇನ್ ಕೇಸ್ ಮಾರ್ಕೆಟ್ ಚೆನ್ನಾಗಿದ್ರೆ ಮೇ ಬಿ ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ದೊಡ್ಡ ಮಟ್ಟದ ರಿಟರ್ನ್ ನನಗೆ ಸಿಗ್ಬೋದು. ಇಫ್ ಇನ್ ಕೇಸ್ ಮಾರ್ಕೆಟ್ ಚೆನ್ನಾಗಿಲ್ಲ ಅಂದ್ರೆ ಮೇ ಬಿ ನಾನು ಎಕ್ಸ್ಪೆಕ್ಟ್ ಮಾಡಿರ್ತೇನೆ, ಆ ರಿಟರ್ನ್ ಕೂಡ ನನಗೆ ಸಿಗದೆ ಹೋಗ್ಬೋದು. ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್. ಸೊ ಹಾಗಾಗಿ ಯಾವುದೇ ಕಾರಣಕ್ಕೆ ಇಲ್ಲಿ ನಾನು ಎಕ್ಸ್ಪೆಕ್ಟೇಷನ್ ಹೊಂದಿರ್ಲಿಕ್ಕೆ ಹೋಗಬಾರ್ದು. ಅಂದ್ರೆ ಈ ವರ್ಷ ನಾನು ಇಷ್ಟು ಪ್ರಾಫಿಟ್ ನ ಮಾಡ್ತೇನೆ, ಅಷ್ಟು ದೊಡ್ಡ ನಂಬರ್ ನ ಮಾಡ್ತೇನೆ, ಫರ್ಗೆಟ್ ಅಬೌಟ್ ಇಟ್. ಜಸ್ಟ್ ಪ್ರೊಸೆಸ್ ನ ಫಾಲೋ ಮಾಡಿ. ದಿನಕ್ಕೆ 2-3 ಟ್ರೇಡ್ ನ ತಗೊಳ್ಳೋದಾಗಿರ್ಬೋದು, SL ನ ಪ್ರಾಪರ್ಲಿ ಇಡೋದಾಗಿರ್ಬೋದು, ಟಾರ್ಗೆಟ್ ನ ತಗೊಳ್ಳೋದಾಗಿರ್ಬೋದು, ಯಾವ ರೀತಿ ನನ್ನ ಇವತ್ತಿನ ದಿನ ಹೋಯ್ತು ಅನ್ನೋದನ್ನ ಬ್ಯಾಕ್ ಟೆಸ್ಟ್ ಮಾಡೋದಾಗಿರ್ಬೋದು, ಜರ್ನಲ್ ಬರೆಯೋದಾಗಿರ್ಬೋದು. ಗೋ ಆಲ್ ಇನ್. ಲೈಕ್ ಯಾವ ರೀತಿ ಅಂದ್ರೆ, ಟ್ರೇಡಿಂಗ್ ನ ಪ್ಯೂರ್ಲಿ ಬಿಸ್ನೆಸ್ ರೀತಿ ತಗೊಳ್ಳಿ. ಪ್ರಾಪರ್ಲಿ ಅದರಲ್ಲಿ ನೀವು ಯಾವ ರೀತಿ ಏನೆಲ್ಲ ಆಗ್ತಾ ಇದೆ ಅನ್ನೋದರ ಪ್ರೊಸೆಸ್ ಅನ್ನ ಫಾಲೋ ಮಾಡಿ. ಈಗ ನೀವು ಜಾಬ್ಗೆ ಹೋಗ್ತಾ ಇದ್ದಾಗ ಯಾವುದೇ ಕಾರಣಕ್ಕೂ ಈ ತಿಂಗಳು ನನಗೆ ಬೋನಸ್ ಸಿಗುತ್ತಾ ಅಥವಾ ಈ ತಿಂಗಳು ಸ್ಯಾಲರಿ 1,000 ಎಕ್ಸ್ಟ್ರಾ ಸಿಗುತ್ತಾ ಅನ್ನೋದ್ರ ಬೇಸ್ಡ್ ಆಗಿ ನಾವು ಯಾವತ್ತೂ ಕೂಡ ಜಾಬ್ನ ಮಾಡೋದಿಲ್ಲ. ಜಾಬ್ನ ಮಾಡುವಾಗ ನಾವು 100% ಆ ಒಂದು ವರ್ಕ್ ನ ಬೇಸ್ಡ್ ಆಗಿ ಕೊಡ್ತೀವಿ. ಅಂದ್ರೆ ಆ ವರ್ಕ್ ಅನ್ನ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಆ ನಂತರ ಬೋನಸ್ ಕೊಡೋದು, ಸ್ಯಾಲರಿ ಕೊಡೋದು, ಆಬ್ವಿಯಸ್ಲಿ ಸ್ಯಾಲರಿ ಫಿಕ್ಸ್ಡ್ ಇರುತ್ತೆ. ಬಟ್ ಇಫ್ ಇನ್ ಕೇಸ್ ಏನಾದ್ರೂ ಎಕ್ಸ್ಟ್ರಾ ಏನಾದ್ರೂ ಸಿಗೋದಿದ್ರು ಕೂಡ ನಮ್ಗೆ ಏನಾಗುತ್ತೆ, ಆ ಎಕ್ಸ್ಪೆಕ್ಟೇಷನ್ ಬೇಸ್ಡ್ ಆಗಿ ಹೋಗೋದಿಲ್ಲ. ನಾವು ವರ್ಕ್ ಅನ್ನ ಫೋಕಸ್ ಮಾಡ್ತೀವಿ. ಇನ್ಸೆಂಟಿವ್ ಇರುವಂತಹ ಜಾಬ್ ಗಳನ್ನ ನೀವು ನೋಡೋದು, ರೈಟ್? ಸೇಮ್ ಥಿಂಗ್ ಟ್ರೇಡಿಂಗ್ ಅಲ್ಲಿ ಕೂಡ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಬೇಸ್ಡ್ ಆಗಿ ಕೆಲಸ ಮಾಡಬೇಡಿ. ಇಲ್ಲಿ ಎಲ್ಲವೂ ಕೂಡ ಪ್ರೊಸೆಸ್ ಬೇಸ್ಡ್ ಆಗಿ ಫಾಲೋ ಮಾಡಿ. ಆ ಪ್ರೊಸೆಸ್ ನ ಬೇಸ್ಡ್ ಆಗಿ ಏನ್ ನಿಮ್ಗೆ ಪ್ರೋಗ್ರೆಸ್ ಸಿಗುತ್ತೆ ಅದನ್ನ ನಾವು ಗಮನಿಸ್ಬಿಟ್ಟು ಆ ನಂತರ ಇಫ್ ಇನ್ ಕೇಸ್ ಮಾರ್ಕೆಟ್ ಚೆನ್ನಾಗಿದ್ರೆ ಚೆನ್ನಾಗಿರೋ ಪ್ರೋಗ್ರೆಸ್ ಸಿಗುತ್ತೆ. ಇಫ್ ಇನ್ ಕೇಸ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ನಮ್ಮ ಕ್ಯಾಪಿಟಲ್ ನ ಸೇವ್ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮೈಂಡ್ ಸೆಟ್ ಅನ್ನ ಆ ಬೇಸ್ಡ್ ಆಗಿನೇ ಇಯರ್ ಅಲ್ಲಿ ಸೆಟ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಅದರ ಬೇಸ್ಡ್ ಆಗಿ ನಾವು ಯಾವುದೇ ರೀತಿ ಓವರ್ ರಿಸ್ಕ್ ಅನ್ನ ಮಾರ್ಕೆಟ್ ಅಲ್ಲಿ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಸೊ ಸೇಫ್ ಆಗಿ ನಾವು ಟ್ರೇಡ್ ನ ಮಾಡಬಹುದು.
ಅಂಡ್ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಎಂಟ್ರಿಯ ಬಗ್ಗೆ ಇರುತ್ತೆ. ಇಫ್ ಇನ್ ಕೇಸ್ ಫಾರ್ ಅನ್ ಎಕ್ಸಾಂಪಲ್ ನಿಮ್ಗೆ ಯಾವ್ದಾದ್ರು ಎಂಟ್ರಿ ಕಾಣಲಿಕ್ಕೆ ಸಿಕ್ತು ಅಂತ ಅನ್ಕೊಳ್ಳೋಣ ಮಾರ್ಕೆಟ್. ಈಗ ಫಾರ್ ಅನ್ ಎಕ್ಸಾಂಪಲ್ ಇಲ್ಲೊಂದು ಎಂಟ್ರಿ ಕಾಣಲಿಕ್ಕೆ ಸಿಕ್ತು. ಈಗ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಎಂಟ್ರಿ ತಗೊಳ್ಬೇಕಾ ತಗೊಳ್ಬಾರ್ದಾ, ಎಂಟ್ರಿ ಮೂವ್ ಆಗ್ಬೋದಾ, ಏನಾಗ್ಬೋದು, ಈ ರೀತಿ ಎಲ್ಲ ನೂರಾರು ಥಾಟ್ಸ್ ನಮಗೆ ಬರುತ್ತೆ. ಸೊ ಅದಕ್ಕಾಗಿ ನಾನೇನ್ ಮಾಡ್ತೀನಿ ಅಂದ್ರೆ, ಇಫ್ ಇನ್ ಕೇಸ್ ನಾನೇನಾದ್ರೂ ನಿಫ್ಟಿಯಲ್ಲಿ 900 ಈಗ ಜಾಸ್ತಿ ಆಗಿದೆ ಕ್ವಾಂಟಿಟಿ, ಸೊ 900 ಕ್ವಾಂಟಿಟೀಸ್ ಅಲ್ಲಿ ಎಂಟ್ರಿ ಪಡಿತೇನೆ ಅಂತ ಇದ್ದಾಗ ನಾನೇನ್ ಮಾಡ್ತೀನಿ, ಇಫ್ ಇನ್ ಕೇಸ್ ಏನಾದ್ರೂ ಎಂಟ್ರಿ ಡೌಟ್ ಇದೆ ಅಥವಾ ಎಂಟ್ರಿ ಕರೆಕ್ಟ್ ಇದೆ ಬಟ್ ನನ್ಗೆ ಡೌಟ್ ಇದೆ ಪರ್ಸನಲಿ, ಅಥವಾ ಇದು ತಗೊಳ್ಬೇಕಾ ಬಿಡ್ಬೇಕಾ ಅನ್ನೋ ಕನ್ಫ್ಯೂಷನ್ ಇದ್ದಾಗ ನಾನೇನ್ ಮಾಡ್ತೀನಿ, ಡೈರೆಕ್ಟ್ಲಿ ಆಫ್ ಕ್ವಾಂಟಿಟಿಯಲ್ಲಿ ಎಂಟ್ರಿನ ಪಡಿತೀನಿ. ಅಂದ್ರೆ ಈವನ್ ದೋ ಇಫ್ ಇನ್ ಕೇಸ್ ಆ ಎಂಟ್ರಿ ನನಗೆ ತಗೊಳ್ಲಿಕ್ಕಿಲ್ಲ ಅಥವಾ ಡೌಟ್ ಇದೆ, ಅಂದ್ರೆ ಏನಾಗುತ್ತೆ, ಕೆಲವೊಂದು ಬಾರಿ ತಗೊಳ್ಬೇಕಾ ತಗೊಳ್ಬಾರ್ದಾ, ಹೋಗ್ಬೋದು ಹೋಗದೆ ಇರ್ಬೋದು, ಈ ರೀತಿ ಒಂದ್ ಸ್ವಲ್ಪ ಡೌಟ್ಸ್ ಏನಿದೆಯಲ್ಲ ಕೆಲವೊಂದು ಟ್ರೇಡ್ ಅಲ್ಲಿ, ಒಂದು 100 ಟ್ರೇಡ್ ಅಲ್ಲಿ ಒಂದು 2-3 ಟ್ರೇಡ್ ಅಲ್ಲಾದ್ರೂ ನಮಗೆ ಬಂದೇ ಬರುತ್ತೆ. ಅದ್ರಲ್ಲಿ ನಾನೇನ್ ಮಾಡ್ತೀನಿ, ಅಟ್ಲೀಸ್ಟ್ ಒಂದು ಲಾಟ್ ಅನ್ನ ಅಥವಾ ಒಂದು 2-3 ಲಾಟ್ ಅನ್ನಾದ್ರೂ ತಗೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ ಇಫ್ ಇನ್ ಕೇಸ್ ಮೂವ್ ಆದ್ರೆ ಅಟ್ಲೀಸ್ಟ್ ನಾನು ಆ ಟ್ರೇಡ್ ಅಲ್ಲಿ ಇದೆ ಅದ್ರ ಬೇಸ್ಡ್ ಆಗಿ ನನಗೆ ಪ್ರಾಫಿಟ್ ಆಗುತ್ತೆ, ಸಣ್ಣ ಪ್ರಾಫಿಟ್ ಆಗುತ್ತೆ. ಆಬ್ವಿಯಸ್ಲಿ ಇಫ್ ಇನ್ ಕೇಸ್ ರಿವರ್ಸಲ್ ಆದ್ರೆ ಸಣ್ಣ SL ಅಲ್ಲಿ ನಾನು ಎಕ್ಸಿಟ್ ನ ಕಾಣಬಹುದು. ಹಾಗಾಗಿ ಪ್ರತಿಯೊಂದು ಟ್ರೇಡ್ ಅನ್ನು ಕೂಡ ಒಂದೇ ಲೆಕ್ಕಾಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋಗಬಾರ್ದು. ಅಂದ್ರೆ ಪ್ರತಿಯೊಂದು ಟ್ರೇಡ್ ಅಲ್ಲೂ ಕೂಡ ಸೇಮ್ ಕ್ವಾಂಟಿಟಿನ ಇನ್ಪುಟ್ ಮಾಡ್ಲಿಕ್ಕೆ ಹೋಗಬಾರ್ದು. ನಾವು ಕೆಲವೊಂದು ಟ್ರೇಡ್ ಗಳಲ್ಲಿ ಕ್ವಾಂಟಿಟಿನ ಕಮ್ಮಿ ಮಾಡ್ಲಿಕ್ಕೆ ಇರುತ್ತೆ, ಡೌಟ್ ಇರುತ್ತೆ, ಅದರಲ್ಲಿ ನಾವು ಕ್ವಾಂಟಿಟಿನ ಕಮ್ಮಿ ಮಾಡ್ಬಿಟ್ಟು ಎಂಟ್ರಿನ ಪಡಿಬೇಕಾಗುತ್ತೆ. ರಾದರ್ ದೆನ್ ಅವಾಯ್ಡಿಂಗ್, ಇಫ್ ಇನ್ ಕೇಸ್ ಏನಾದ್ರು ನಿಮಗೆ ಎಂಟ್ರಿ ಕಾಣಲಿಕ್ಕೆ ಸಿಗ್ತಾ ಇದೆ ಅದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದಕ್ಕಿಂತ, ಕೆಲವೊಂದು ಬಾರಿ ಆಬ್ವಿಯಸ್ಲಿ ಹೌದು, ಕೆಲವೊಂದು ಬಾರಿ ಇಲ್ಲಿ ನೋಡಿ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಸೊ ಇದೆಲ್ಲ ಮೂಮೆಂಟಮ್ ಆಗೋದಿಲ್ಲ, ಅದನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ, ಅದನ್ನ ನಾವು ಅವಾಯ್ಡ್ ಮಾಡಬೇಕು. ಬಟ್ ಕೆಲವೊಂದು ಟ್ರೇಡ್ಗಳು ಪ್ರೊಬ್ಯಾಬಿಲಿಟಿ ಇರುತ್ತೆ ಪ್ಲಸ್ ಕನ್ಫ್ಯೂಷನ್ ಇರುತ್ತೆ, ಅದರಲ್ಲಿ ನಾವು ಕ್ವಾಂಟಿಟಿನ ಕಮ್ಮಿ ಮಾಡಿಬಿಟ್ಟು ಟ್ರೇಡ್ನ ತಗೊಳ್ಳೋದು ಬೆಟರ್ ಆಗಿರುತ್ತೆ. ಸೊ ದಟ್ ನಮ್ಮ ಸೈಕಾಲಜಿನ ಮ್ಯಾನೇಜ್ ಮಾಡೋದೇನಿದೆಯಲ್ಲ, ಈ ಒಂದು ಹೋಲ್ ಗೇಮ್ನ ಫಂಡ ಏನಿರುತ್ತೆ ಸೈಕಾಲಜಿ, ಮೈಂಡ್ ಸೆಟ್. ಸೊ ಇದನ್ನ ಪ್ರಾಪರ್ಲಿ ಸೆಟಲ್ ಡೌನ್ ಆಗಿ ಪ್ರಾಪರ್ಲಿ ಅದನ್ನ ಒಂದು ಮ್ಯಾನೇಜ್ ಮಾಡೋದೇನಿದೆಯಲ್ಲ, ಅದೇ ಈ ಒಂದು ಹೋಲ್ ಬಿಸ್ನೆಸ್ ನ ಥಿಂಗ್ ಆಗಿರುತ್ತೆ. ಸೊ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ, ಎಲ್ಲಾ ಪಾಯಿಂಟ್ಗಳು ಕೂಡ. ಇದನ್ನ ಪ್ರತಿ ವರ್ಷ ನಾನು ಫಾಲೋ ಮಾಡ್ತೇನೆ. ಪ್ರತಿ ವರ್ಷ ಶುರುವಾದಾಗಲೂ ಕೂಡ ಈ ಒಂದು ಪಾಯಿಂಟ್ಗಳನ್ನ ನಾನು ಬರ್ದಿಟ್ಕೊಳ್ತೀನಿ ಅಥವಾ ಮತ್ತೆ ಇದನ್ನ ರೀಡ್ ಮಾಡ್ತೇನೆ. ಮೇ ಬಿ ಇದರಲ್ಲಿ ವಿತ್ ಎಕ್ಸ್ಪೀರಿಯನ್ಸ್ ನಾವು ಜರ್ನಲ್ಗಳನ್ನ ಈಗ ಮೇ ಬಿ ಮೇಂಟೈನ್ ಮಾಡ್ತಾ ಇಲ್ಲ, ಬಿಕಾಸ್ ಪ್ರೀವಿಯಸ್ ನಾವು ಮೇಂಟೈನ್ ಮಾಡಿದ್ದೇವೆ, ಸೊ ಸೇಮ್ ಮಿಸ್ಟೇಕ್ಸ್ ಇರುತ್ತೆ. ಸೊ ಈಗ ಜರ್ನಲ್ಗಳನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿರ್ಬೋದು, ಬಾಕಿ ಕೆಲವೊಂದು ವಿಚಾರಗಳು ಕಮ್ಮಿ ಆಗಿರ್ಬೋದು, ಬಟ್ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಆಗಿರ್ಬೋದು, ಅದನ್ನ ಇವತ್ತಿಗೂ ಕೂಡ ನಾನು ಮಾಡ್ತೇನೆ. ಮೋಸ್ಟ್ ಆಫ್ ದ ಟೈಮ್ ಸಿಕ್ಕಾಗ ಎಲ್ಲವೂ ಕೂಡ ನಾವು ಫಾಲೋ ಮಾಡ್ತೀವಿ. ಬಟ್ ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೂಲ್ ಅನ್ನ, ಅಂದ್ರೆ ಒಂದು ಥಾಟ್ ಅನ್ನ ನಾನು ಯಾವಾಗ್ಲೂ ಕೂಡ ಪ್ರತಿ ಟ್ರೇಡ್ ಅಲ್ಲಿ ಕೂಡ ಯೋಚನೆ ಮಾಡೋದು ಏನು ಅಂದ್ರೆ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ಗೇಮ್. ಸೊ ಎಷ್ಟು ಓವರ್ ರಿಸ್ಕ್ ಅನ್ನ ತಗೊಳ್ಳದೆ ಸ್ಲೋಲಿ ನಾನು ನನ್ನ ಕ್ಯಾಪಿಟಲ್ ನ ಗ್ರೋ ಮಾಡ್ತೀನಿ, ಅಷ್ಟು ಬೇಗ ಟಾರ್ಗೆಟ್ ನ ರೀಚ್ ಆಗೋದಕ್ಕೆ ಅಥವಾ ಅಷ್ಟು ಬೇಗ ನನಗೆ ಟ್ರೇಡಿಂಗ್ ನಲ್ಲಿ ಒಂದು ಉತ್ತಮವಾದ ರಿಸಲ್ಟ್ ಕಾಣಲಿಕ್ಕೆ ಶುರುವಾಯಿತು. ಸೊ ಯಾವಾಗ ನಾನು ಆ ಒಂದು ಸೆಂಟೆನ್ಸ್ ಫಾಲೋ ಮಾಡಲಿಕ್ಕೆ ಶುರು ಮಾಡಿದೆ, ಅಲ್ಲಿಂದ ಟ್ರೇಡಿಂಗ್ ಗೇಮ್ ಏನಿದೆಯಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗಲಿಕ್ಕೆ ಶುರು ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ನಿಮಗೂ ಕೂಡ ಟ್ರೇಡಿಂಗ್ ನ ಬಗ್ಗೆ ಕಲಿಬೇಕು ಅಂತ ಇದ್ದಾಗ ನಮ್ಮ ಟ್ರೇಡಿಂಗ್ ಕನ್ನಡ ಆಪ್ ಅನ್ನ ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೇರ್.